ಸೊ ಈ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಮಾತ್ರ ಈ ಒಂದು ಮಿಸ್ಟೇಕ್ಗಳನ್ನ ಮಾಡಿದ್ರೆ ನಿಮ್ಗೆ ಯಾವ ಮಗು ಅಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋಂಥ ಫಾಲೋಯಿಂಗ್ ಟಿಪ್ಸ್ಗಳನ್ನ ಫಾಲೋ ಮಾಡಿ. ನೀವು ಈ ಮಿಸ್ಟೇಕ್ಗಳನ್ನ ಮಾತ್ರ ಮಾಡಬೇಡಿ. ತುಂಬಾ ಜನಕ್ಕೆ, ಅತಿ ಹೆಚ್ಚು ಜನಕ್ಕೆ ಗೊತ್ತಿರಲ್ಲ. ನನ್ನ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಿದ್ದೀರಾ, ನನ್ನ ವಿಡಿಯೋಸ್ನ ಮೊದಲನೇ ಬಾರಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ. ಸೊ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಏನು ಟಾಪಿಕ್ ಅಂತ ಹೇಳಿ. ಸೊ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಸೊ ನಿಮಗೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ನಿಮ್ಮ ಹೊಟ್ಟೆಯಲ್ಲಿ ಯಾವ ಮಗು ಜನಿಸುತ್ತೆ ಅನ್ನೋದು ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಆಗುತ್ತೆ. ಗಂಡು ಮಗುನ ಅಥವಾ ಹೆಣ್ಮಗುನ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಸೊ ಅದನ್ನ ಹೇಗೆ ತಿಳ್ಕೊಳ್ಳೋದು, ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳ ಮುಖಾಂತರ ನೀವು ನಿಮಗೆ ಬಾಯ್ ಬೇಬಿ ಹುಟ್ಟುತ್ತಾ ಗರ್ಲ್ ಬೇಬಿ ಹುಟ್ಟುತ್ತಾ ಅಂತ ನೀವು ತಿಳ್ಕೊಬೋದಾಗಿರುತ್ತೆ. ಸೊ ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಏನೂ ಇಲ್ಲ. ಸೊ ಲಿಂಗ ಪತ್ತೆ ಮಾಡೋದೇನಿಲ್ಲ. ಜನಪ್ರಿಯ ಸಂದೇಶಗಳನ್ನು ತಿಳ್ಕೊಂಡು, ಜನಪ್ರಿಯ ಮಾಹಿತಿ ಪ್ರಕಾರ ಸ್ವಲ್ಪ ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು, ಮತ್ತು ನನಗೆ ಬಾಯ್ ಬೇಬಿ ಆಗಿರೋದ್ರಿಂದ ಗಂಡು ಮಗು ನಿಮಗೆ ಯಾವ್ಯಾವ ಲಕ್ಷಣಗಳು ಕಾಣಿಸುತ್ತೆ ಅನ್ನೋ ಒಂದು ಕಾರಣದಿಂದ, ಈ ಲಕ್ಷಣ ಕಾಣಿಸಿದ್ರೆ ಆಗಬಹುದು, ಬಾಯ್ ಬೇಬಿ ಆಗ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ನಾವು ಗಂಡು ಮಗು ನಮ್ಮ ಹೊಟ್ಟೆಯಲ್ಲಿದೆ, ನಿಮ್ಮ ಗರ್ಭದಲ್ಲಿ ಗಂಡು ಮಗು ಜನಿಸುತ್ತೆ ಅನ್ನೋದಾದ್ರೆ ನಿಮ್ಮ ದೇಹದಲ್ಲಿ ಏನೇನು ಲಕ್ಷಣಗಳು, ಏನೇನು ಚೇಂಜಸ್ ಕಾಣಿಸುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಪ್ರೆಗ್ನೆಂಟ್ ಲೇಡೀಸು ಮತ್ತು ಬೇರೆಯವ್ರು ಯಾರೇ ನಿಮ್ಗೆ ಯೂಸ್ ಆಗೋವಂಥದ್ದು ಅವರೆಲ್ಲ ನೋಡಿ, ಫಸ್ಟಿಂದ ಕೊನೆಯವರೆಗೂ ನೋಡಿ. ಪಾಯಿಂಟ್ಸ್ ಎಲ್ಲ ನಿಮಗೆ ಸ್ಕಿಪ್ ಆದರೆ ನಿಮಗೆ ಗೊತ್ತಾಗೋದಿಲ್ಲ. ಓಕೆನಾ? ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲನೇ ಪಾಯಿಂಟ್ ಬಂದು ನಿಮ್ಮ ಒಂದು ಹೊಟ್ಟೆಯ ಆಕಾರ, ಅಂದರೆ ಸ್ಟೊಮಕ್ ಸ್ಟ್ರಕ್ಚರ್. ನಿಮ್ಮ ಒಂದು ಹೊಟ್ಟೆಯ ಆಕಾರ ಯಾವ ಥರ ಇರಬೇಕು ಅಂತಂದರೆ, ಬಾಯ್ ಬೇಬಿ ಹುಟ್ಟುತ್ತೆ ಅನ್ನೋದಾದರೆ ನಿಮ್ಮ ಹೊಟ್ಟೆ ಆಕಾರ ಯಾವ ಥರ ಇರುತ್ತೆ ಅಂತಂದರೆ ನಿಮಗೆ ಜೋತು ಬಿದ್ದ ಹೊಟ್ಟೆ ಹಾಗೆ ಇರುತ್ತೆ. ಓಕೆನಾ? ಹೊಟ್ಟೆ ಕೆಳಗಡೆ ಬಿದ್ದಾಗೆ ಇರುತ್ತೆ. ಇಲ್ಲಿ ನಿಮಗೆ ಎದೆಯಿಂದ ಕೆಳಗಡೆ ಯಾವುದೇ ರೀತಿಯಂಥ ಹೊಟ್ಟೆ ಇರೋದಿಲ್ಲ, ಇಲ್ಲ ಕೆಳಗಡೆಗೆ ಹೊಟ್ಟೆ ಬಿದ್ದೋ ಹಾಗಿರೋದು ಇರುತ್ತೆ. ಈ ಥರ ನಿಮ್ಮ ಹೊಟ್ಟೆ ಏನಾದರೂ ಇತ್ತು ಅಂತಂದರೆ, ಈ ಲಕ್ಷಣ ನಿಮ್ಮಲ್ಲಿ ಕಾಣಿಸ್ಕೊಂತು ಅಂದರೆ ನಿಮಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ನಿಮಗೆ ಮೊದಲನೆಯ ಕಾರಣ ಅಂತ ಹೇಳ್ಬೋದು ಾಗಿರುತ್ತೆ. ನಿಮ್ಮ ಒಂದು ಹೊಟ್ಟೆಯ ಆಕಾರ, ಸ್ಟೊಮಕ್ ಸ್ಟ್ರಕ್ಚರ್ ಅಂತ ಹೇಳುತ್ತೆ. ಸೊ ಇದು ನಿಮಗೆ ಕೆಳಗಡೆ ಬಿದ್ದಿರೋ ಹಾಗೆ ಶೇಪಲ್ಲಿ ಇತ್ತು ಅಂತಂದ್ರೆ ಹೊಟ್ಟೆ, ಆಗ ನಿಮಗೆ ಅಂದರೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಸೆಕೆಂಡನೇ ಪಾಯಿಂಟ್ ಬರೋದಾದರೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ಬೋದು. ಮಾರ್ನಿಂಗ್ ಸಿಕ್ನೆಸ್ಸು, ವಾಮಿಟಿಂಗು ಮತ್ತು ಮೂಡಿ ಸ್ವಿಂಗ್ಸು. ಓಕೆನಾ? ಮಾರ್ನಿಂಗ್ ಸಿಕ್ನೆಸ್ಸು, ವಾಮಿಟಿಂಗು, ಮೂಡಿ ಸ್ವಿಂಗ್ಸು ಕಡಿಮೆ ಇರುತ್ತೆ. ಇರೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಕಡಿಮೆ ಇರುತ್ತೆ. ಓಕೆನಾ? ಅಂದರೆ ಜಾಸ್ತಿ ಇರೋದಿಲ್ಲ, ಕಡಿಮೆ. ಒಬ್ರೊಬ್ರಿಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಮತ್ತು ವಾಮಿಟಿಂಗು ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ, ಮತ್ತು ಮಾರ್ನಿಂಗ್ ಸಿಕ್ನೆಸ್ಸು ಇರುತ್ತೆ. ನಿಮ್ಮ ಒಂದು ಫಸ್ಟ್ ಮಂತಿಂದ ಹಿಡಿದು 9 ಮಂತ್ ಕಂಪ್ಲೀಟ್ ಆಗೋರು ಯಾವಾಗ ಬೇಕಾದರೂ ಈ ಒಂದು ನಾನು ಹೇಳೋದ್ನಲ್ಲ 3 ಪಾಯಿಂಟ್ಸು, ವಾಮಿಟಿಂಗು, ಮಾರ್ನಿಂಗ್ ಸಿಕ್ನೆಸ್ಸು, ಮೂಡಿ ಸ್ವಿಂಗ್ಸ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ ಇರುತ್ತೆ. ಇದು ಮನೇಲಿ ಕಮ್ಮಿ ಇರುತ್ತೆ, ಅತಿ ಕಮ್ಮಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಆ ಒಂದು ಟೈಮಲ್ಲಿ ನೀವು ಅಬ್ಸರ್ವ್ ಮಾಡ್ಕೋಬೋದು. ಸೊ ಓಕೆ, ನನಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ನೀವು ತಿಳ್ಕೊಬೋದು. ಇದು ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ. ಓಕೆನಾ? ಇದು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಓಕೆ, ಥರ್ಡ್ ಪಾಯಿಂಟ್ ಬರೋಣ. ಥರ್ಡ್ ಪಾಯಿಂಟ್ ಬಂದಾಗ ನಿಮ್ಮದು ಫೇಸ್ ಎಕ್ಸ್ಪ್ರೆಷನ್, ಫೇಸಿಯಲ್ ಎಕ್ಸ್ಪ್ರೆಷನ್, ನಿಮ್ಮ ಮುಖ ಲಕ್ಷಣ ಯಾವ ಥರ ಇರಬೇಕು ಅಂತ ಅಂದರೆ, ಮುಖ ಲಕ್ಷಣ ಅನ್ನೋದು ನಿಮಗೆ ನಿಮ್ಮ ಒಂದು ಮುಖವನ್ನು ನಿಮಗೆ ಅಂದರೆ ನೋಡೋದಕ್ಕಾಗಲ್ಲ ಅಂತ ಹೇಳೋದಕ್ಕಾಗಲ್ಲ. ಸೊ ನಿಮಗೆ ಮೊದಲಿನ ಥರ ಇರೋದಿಲ್ಲ. ನಿಮ್ಮ ಫೇಸಲ್ಲಿ ಬಹಳ ಚೇಂಜಸ್ ಆಗುತ್ತೆ. ಮುಖ ಕಪ್ಪಾಗುವಂಥದ್ದು, ಇಲ್ಲಿ ಕತ್ತು ಭಾಗ ಎಲ್ಲ ಕಪ್ಪಾಗುವಂಥದ್ದು, ಮೂಗು ಇಲ್ಲಿರುತ್ತಲ್ಲ, ಮೂಗು ಹತ್ರ ಎಲ್ಲ ಬ್ಲ್ಯಾಕ್ ಆಗುವಂಥದ್ದು, ಮೂಗು ದಪ್ಪ ಆಗುವಂಥದ್ದು, ಸ್ವಲ್ಪ ಜನಕ್ಕೆ ಪಿಂಪಲ್ಸ್ ಬರೋವಂಥದ್ದು, ಈ ಥರ ಎಲ್ಲ ಆಗುತ್ತೆ. ಮುಖ ಕಳೆ ಅನ್ನೋದು ಕಳ್ಕೊಂತೀರ ನೀವು. ಮುಂಚೆ ಮೂಗೆಲ್ಲ ಒಂಥರ ದಪ್ಪ ಆಗಿ ಮುಖನೇ ಬೇರೆ ಥರ ಕಾಣಿಸುತ್ತೆ. ಆ ಥರ ಆದಾಗ ನಿಮಗೆ ಗಂಡು ಮಗು ನಿಮ್ಮ ಗರ್ಭದಲ್ಲಿದೆ ಅಂತ ನೀವು ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಪಾಯಿಂಟು ಕೂಡ ನಿಮಗೆ ಮೇನ್ ಪಾಯಿಂಟ್ ಅಂತಾನೆ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು 3 ಪಾಯಿಂಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆನಾ? ನೆಕ್ಸ್ಟ್ ಬಂದರೆ ನಿಮಗೆ ಕ್ರೇವಿಂಗ್ಸ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಬಾಯ್ ಬೇಬಿ ಜನಿಸುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಅಂತ ಅಂದರೆ, ನಿಮಗೆ ಅತಿ ಹೆಚ್ಚು ಉಪ್ಪು ಖಾರ ತಿನ್ನೋವಂಥದ್ದಾಗಿರೋದು, ಸ್ವಲ್ಪ ಟೇಸ್ಟಿ ಫುಡ್ ತಿನ್ನೋವಂಥದ್ದು, ಆಗ ಆ ಒಂದು ಸಮಯದಲ್ಲಿ ನಿಮಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಇದೆಲ್ಲ ನಾನು ಹೇಳ್ತಿದ್ದೀನಲ್ಲ, ಇದೆಲ್ಲ ಲಕ್ಷಣಗಳು ಜನಪ್ರಿಯವಾಗಿ ಎಲ್ರಿಗೂ ಆಗಿರುವಂಥ ಲಕ್ಷಣಗಳು. ಈವನ್ ನನಗೂ ಕೂಡ ಆಗಿರುವಂಥ ಲಕ್ಷಣಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇದರ ಹತ್ರ ಆಯಿತು ಅಂತಂದರೆ ನಿಮಗೂ ಕೂಡ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ 5th ಪಾಯಿಂಟ್ ಬಂತು ಅಂತ ಅಂದರೆ ನಿಮಗೆ
ರ್ಯಾಷಸ್ ಆಗಿರ್ಬೋದು ಮತ್ತು ಕೆರೆತ ಆಗಿರ್ಬೋದು, ಅಂದರೆ ಅತಿ ಕಡಿಮೆ ಆಗುತ್ತೆ ಓಕೆನಾ. ಹೊಟ್ಟೆ ಕೆರೆತ ಆಗಿರ್ಬೋದು ಅದೆಲ್ಲ ಕಡಿಮೆ ಆಗುತ್ತೆ. ಒಟ್ನಲ್ಲಿ ಕೆರೆತ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ ಅವ್ರಿಗೆ ರ್ಯಾಷಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಕೆರೆಯುವಂಥದ್ದಾಗಿರ್ಬೋದು ಎಲ್ಲ ಆಗುತ್ತೆ. ಬಟ್ ಬಾಯ್ ಬೇಬಿ ಇದೆ ಅಂತಂದರೆ ಅದು ಕಡಿಮೆ ಅಂತಲೇ ಹೇಳ್ಬೋದಾಗಿರುತ್ತೆ ಓಕೆನಾ. ನೆಕ್ಸ್ಟ್ ಬಂತು ಅಂತಂದರೆ FHR ರೇಟ್. ಇದು ತುಂಬಾ ಪ್ರಮುಖವಾಗಿ ಮುಖ್ಯವಾಗಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇರುತ್ತೆ ಓಕೆನಾ. ಇದೆಲ್ಲ ಬಂದು ನಿಮ್ಮ ದಿನನಿತ್ಯದಲ್ಲಿ ನೀವು ಅಳವಡಿಸ್ಕೊಳ್ಳುವಂತಹ ಲಕ್ಷಣಗಳು ನೋಡ್ಕೋಬೋದಾಗಿರುತ್ತೆ. ಬಟ್ ಇದು ಬಂದು ಸ್ಕ್ಯಾನಿಂಗ್ ರಿಪೋರ್ಟ್. ನೀವು ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತ ಮಾಡಿಸ್ತಿರಲ್ಲ, ಆ ಸ್ಕ್ಯಾನಿಂಗ್ ಇದ್ದು ಇನ್ನೇನು ಮಗು ಆಗುತ್ತೆ ಅನ್ನೋವರೆಗೂ ಮಾಡಿಸ್ತಿರಲ್ಲ ಸ್ಕ್ಯಾನಿಂಗು, ಅದು ಟಿಲ್ ಯಾವಾಗ ನೀವು ಪಾಪು ಈಚೆ ಬರುತ್ತೆ ಅನ್ನೋ ಟೈಮ್ವರೆಗೂ ಸ್ಕ್ಯಾನಿಂಗ್ ಮಾಡಿಸಿರ್ತೀರಲ್ಲ, ಆ ಒಂದು ಇದರಲ್ಲಿ FHR ಅಂತ ಫೀಟಲ್ ಹಾರ್ಟ್ ರೇಟ್ ಅಂತ ಇರುತ್ತೆ. ಅದು ಮಗುವಿನ ಎದೆ ಬಡಿತದ ರೇಟ್ ಅಂತ ಹೇಳ್ತೀವಿ. ಅದು ನಿಮಗೆ ಏನಾದರೂ 160ಕ್ಕಿಂತ ಕಡಿಮೆ ಇತ್ತು, 160 160ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನಿಮಗೆ, ಅಂದರೆ ಕಡಿಮೆ ಅಂತಂದರೆ ಸೊ ಫಸ್ಟ್ ನಿಮಗೆ ಜಾಸ್ತಿಯಿಂದ ಕಡಿಮೆ ಹೋಗಿ 158 148 140 130 ಈ ರೀತಿಯಾಗಿ ಡಿಕ್ರೀಸಿಂಗ್ ಲೆವೆಲಲ್ಲಿ ಬರಬೇಕು. ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಲೆವೆಲ್ ಬಂತು ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ಇದರಲ್ಲಿ ಒಂದು 99% ನೀವು ಅಬ್ಸರ್ವ್ ಮಾಡ್ಕೋಬೋದು ನಿಮಗೆ ಬಾಯ್ ಬೇಬಿ ಆಗುತ್ತೆ ಅನ್ನೋ ಒಂದು ಹೇಳ್ಬೋದಾಗಿರುತ್ತೆ. ಸೊ FHR ರೇಟ್ನ ಎಲ್ಲರೂ ನಿಮ್ಮ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇರುತ್ತೆ, ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಸ್ಕ್ಯಾನಿಂಗಲ್ಲಿ ಯಾವ ಥರ ನನಗೆ FHR ರೇಟ್ ಬಂತು, ಆ್ಯಂಡ್ ಸೆಕೆಂಡ್ ಸ್ಕ್ಯಾನಿಂಗ್, ಥರ್ಡ್ ಸ್ಕ್ಯಾನಿಂಗ್ ಎಲ್ಲಾದ್ರೂ 160ಕ್ಕಿಂತ ದಾಟಬಾರ್ದು, ಮತ್ತು ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಲೆವೆಲಲ್ಲಿ ಇರಬೇಕು. ಆಗ ಮಾತ್ರ ನೀವು ಖಂಡಿತವಾಗ್ಲೂ ನನಗೆ ಬಾಯ್ ಬೇಬಿ ಆಗುತ್ತೆ ಅನ್ನೋದು ನೀವು ತಿಳ್ಕೊಬೋದಾಗಿರುತ್ತೆ ಓಕೆನಾ. ಇದೆಲ್ಲ ನಿಮಗೆ ಮಾಹಿತಿಗಳು. ಸೊ ನಿಮ್ಮ ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತ ಹೇಳ್ಬೋದಾಗಿರುತ್ತೆ, ನಮ್ಮ ದೇಹದಲ್ಲಿ ಕಾಣಿಸುವಂತಹ ಒಂದು ಸಿಂಪ್ಟಮ್ಸ್. ಇದೆಲ್ಲ ಆಗುತ್ತೆ ಅನ್ನೋದಾದ್ರೆ ನಿಮಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದಿಷ್ಟು ಏನಾದರೂ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನಿಮ್ಗೆ ಏನಾದರೂ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಅವಾಗ ಓಕೆ ನನಗೆ ಬಾಯ್ ಬೇಬಿ ಆಗುತ್ತೆ, ಸೊ ನಿಮಗೆ ಇದಿತ್ತು ಖುಷಿ ಇತ್ತು ಅಂತಂದರೆ ಖುಷಿ ಪಡಿ, ಇಲ್ಲ ಅಂತಂದರೆ ಏನಿಲ್ಲ, ಈ ಥರ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಈಚೆ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಓಕೆ ನಾನು ಅಂದ್ಕೊಂಡಿದ್ದೆ ಸರಿ ಅಂತ. ಸೊ ಯಾರಿಗೆಲ್ಲ ಈ ಲಕ್ಷಣಗಳು ಕಾಣಿಸುತ್ತೋ ಅವರೆಲ್ಲನೂ ಈ ವಿಡಿಯೋನ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನಾದರೂ ನಿಮ್ಮ ಅನಿಸಿಕೆ ಇನ್ಯಾವ ಥರ ಆದರೂ ವಿಡಿಯೋ ಮಾಡಬೇಕಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಮತ್ತೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಭೇಟಿ ಮಾಡೋಣ. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.